ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಚಾನಲಲ್ಲಿ ಅತಿ ಬೇಗನೆ ಆಗೋ ಎಳ್ಳು ಬರ್ಫಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇದೇ ಥರ ನೀವು ಶೇಂಗಾ ಬೀಜದ ಬರ್ಫಿ ಕೂಡ ಮಾಡ್ಕೋಬೋದು. ಸೊ ಮೊದಲನೇದಾಗಿ ನಾನಿಲ್ಲಿ ಇಲ್ಲಿ 3 ಲೋಟ ಬಿಳಿ ಎಳ್ಳಾದರೂ ತೊಗೊಳ್ಳಿ, ಕರಿ ಎಳ್ಳಾದರೂ ತೊಗೊಳ್ಳಿ. ಸೊ ನಾನಿಲ್ಲಿ ಬಿಳಿ ಎಳ್ಳನ್ನ ತೊಗೊತಾ ಇದ್ದೀನಿ. ಸೊ 3 ಲೋಟ ಬಿಳಿ ಎಳ್ಳನ್ನ ಸ್ವಲ್ಪ ಸ್ಮೆಲ್ ಬರೋ ತನಕ, ಸ್ವಲ್ಪ ರೆಡ್ ಕಲರ್ ಬರೋ ತನಕನೂ ಹೆಂಚಿನ ಮೇಲೆ ನೀವು ಫ್ರೈ ಮಾಡಿ. ಸೊ ಅದು ಫ್ರೈ ಆಗ್ತಾ ಆಗ್ತಾ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಹಾಕೊಂಡ್ಬಿಟ್ಟು ನೀವು ಒಂದು 5 ನಿಮಿಷದವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಸೊ ಮೀಡಿಯಂ ಫ್ಲೇಮು ಹೈ ಫ್ಲೇಮ್ ಇಟ್ಟರೆ ಒತ್ತೋಗ್ಬಿಡ್ತವೆ ಎಳ್ಳನ್ನೋದು. ಸೊ ಸಿಮ್ಮಲ್ಲಿ ಇಟ್ಕೊಂಡು ಸ್ಮೆಲ್ ಬರೋವರೆಗೂ ನೀವು ನಾವು ಫ್ರೈ ಮಾಡ್ತಾ ಇದ್ದಂಗ್ಲೇ ಸ್ಮೆಲ್ ಬರ್ತಾ ಇರುತ್ತೆ ಎಳ್ಳಿಂದು. ಸೊ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿ ಈ ರೀತಿ ನಿಧಾನವಾಗಿ. ಸೊ ಸಿಮ್ಮಲ್ಲೇ ಇಟ್ಕೊಳ್ಳಿ, ಆಲ್ಮೋಸ್ಟು ಮೀಡಿಯಂ ಫ್ಲೇಮಲ್ಲಿ ಇಡಬೇಡಿ. ಸೊ ಈಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಫ್ರೈ ಆದಮೇಲೆ. ಸೊ ಅದಾದಮೇಲೆ ನೀವು ಒಂದು 4-5 ಏಲಕ್ಕಿನ ತಗೊಂಡು ಒಂಚೂರು ಜಜ್ಜಿ ಚೆನ್ನಾಗಿ ಸಣ್ಣಗಾಗೋ ಥರ. ಸೊ ಅದಾದಮೇಲೆ ನೀವು ಇಲ್ಲಿ ಬಂದ್ಬಿಟ್ಟು 3 ಲೋಟ ಎಳ್ಳಿಗೆ ಇಲ್ಲಿ 2 ಲೋಟ ಬೆಲ್ಲ ತಗೊಬೇಕಾಗುತ್ತೆ. ಸೊ ಇದೇ ರೀತಿ ನೀವು ಶೇಂಗಾ ಬರ್ಫಿನೂ ಮಾಡ್ಬೋದು. ಸೇಮ್ 3 ಲೋಟ ಶೇಂಗಾಕ್ಕೆ 2 ಲೋಟ ಬೆಲ್ಲ ಹಾಕ್ಬಿಟ್ಟು ಪಾನಕ ಮಾಡ್ಕೊಳ್ಳಿ. ಸೊ ಈಗ 2 ಲೋಟ ಬೆಲ್ಲ ಹಾಕಿದ್ದೀನಿ. ಇದಾದಮೇಲೆ ನೀವು ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ಪಾಕ ಮಾಡೋದಕ್ಕೆ ಒಂದು ಅರ್ಧ ಲೋಟ ಹಾಕಿದ್ರೆ ಸಾಕಾಗುತ್ತೆ. ಸೊ ಕಮ್ಮಿ ಹಾಕಬೇಡಿ, ಕಮ್ಮಿ ಹಾಕಿದ್ರೆ ಪಾಕ ಗಟ್ಟಿ ಆಗುತ್ತೆ. ಸೊ ಬೆಲ್ಲ ಎಷ್ಟು ಮುಳುಗುತ್ತೋ ಅಷ್ಟು ನೀರು ಹಾಕಿ. ಸೊ ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಪಾಕ ಬರೋ ತನಕ ನೀವು ಈ ಥರ ಫ್ರೈ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನೊರೆ ಬರ್ತಾ ಇದ್ದಂಗ್ಲೇ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಸೊ ಜಾಸ್ತಿ ಗಟ್ಟಿ ಆಗಕ್ಕೆ ಬಿಡಬೇಡಿ, ಆಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಬರ್ಫಿ. ಸೊ ನೋಡ್ತಾ ಇದ್ದೀರಲ್ಲ, ಪಾಕ ಇದು ನೀರಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಗಂಟು ಕಟ್ಟಬೇಕು, ಹಂಗಾದ್ರೆ ಪಾಕ ಆದಂಗೆ ನಿಮಗೆ. ಸೊ ಇವಾಗ ಉದ್ದಿಟ್ಕೊಂಡಿರೋಂಥ ಎಳ್ಳನ್ನ ಹಾಕ್ಬಿಟ್ಟು ಒಬ್ರು ಹಾಕ್ತಾ ಇದ್ರು, ಒಬ್ರು ಕಲಿಸ್ತಾ ಇರಬೇಕು, ಒಬ್ಬರೇ ಹಾಕಿ ಕಲ್ಸೋಕ್ಕಾಗಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಒಂದು ವೇಳೆ ನಿಮಗೆ ಗಟ್ಟಿ ಆಯಿತು ಅಂತ ಅನ್ಸಿದ್ರೆ 3 ಲೋಟನೂ ಹಾಕಕ್ಕೆ ಹೋಗ್ಬೇಡಿ. ಹಾಕುವಾಗ ನಿಮಗೆ ಗೊತ್ತಾಗುತ್ತೆ ಗಟ್ಟಿ ಇದೆಯಾ ತೆಳ್ಳು ಇದೆಯಾ ಅಂತ. ಸೊ ಅದಾದಮೇಲೆ ಕಲಿಸ್ಕೊಂಡ್ಬಿಟ್ಟು ನೀವು ಒಂದು ಪ್ಲೇಟಿಗೆ ತುಪ್ಪನೋ ಎಣ್ಣೆನ ಸೋರ್ಕೊಂಡು ಅದರೊಳಗೆ ಇದು ಮಿಕ್ಸ್ಚರ್ನೆಲ್ಲ ಹಾಕ್ಬಿಡಿ. ಸೊ ಹಾಕ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಸೊ ಇದೇ ಥರ ನೀವು ಶೇಂಗಾ ಬರ್ಫಿನೂ ಮಾಡ್ಕೋಬೋದು. ತುಂಬ ಬೇಗ ಒಂದು 10 ನಿಮಿಷದಲ್ಲೇ ಆಗಿಬಿಡುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಒಳ್ಳೆಯದು ಫ್ರೆಂಡ್ಸ್ ಎಳ್ಳು ತಿನ್ನೋದ್ರಿಂದ. ಸೊ ಹೆಣ್ಮಕ್ಳಿಗೆ ಜಾಸ್ತಿ ತಿನ್ನಲ್ಲ, ಬಟ್ ತಿನ್ನೋದ್ರಿಂದ ತುಂಬ ಒಳ್ಳೆ ಪ್ರಯೋಜನಗಳಿದೆಯಂತೆ. ಸೊ ಗಂಡು ಮಕ್ಕಳು ತಿಂತಾರೆ, ಸೊ ಅವ್ರಿಗಾದ್ರೂ ಮಾಡಿಕೊಡಿ. ಸೊ ನೀವು ತಿನ್ನಿ, ತುಂಬ ಒಳ್ಳೇದಂತೆ ಹೆಲ್ತಿಗೆ ಬಂದ್ಬಿಟ್ಟು ಇದು. ಸೊ ನೋಡ್ತಾ ಇದ್ದೀರಲ್ಲ, ತುಂಬ ಬೇಗನೆ ಆಗೋಗ್ಬಿಡುತ್ತೆ, ಏನೂ ಜಾಸ್ತಿ ಪ್ರೊಸೆಸ್ಸೇ ಇಲ್ಲ. ಸೊ ಸೇಮ್ ಇದೇ ಥರನೇ ಶೇಂಗಾ ಬೀಜ ಬರ್ಫಿನೇ ಮಾಡ್ಬೋದು ನೀವು. ಸೊ ಇದೇನಿಲ್ಲ, ಪಾಕ ಹಿಡಿಯೋದ್ರಲ್ಲೇ ಇರುತ್ತೆ. ಸೊ ಪಾಕ ಬಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ, ನೊರೆ ಬಂದ ತಕ್ಷಣ ಪಾಕ ಬಂದಿದೆ. ಸೊ ತಟ್ಟೆ ಒಂದು ಪ್ಲೇಟಿಗೆ ನೀರು ಹಾಕೊಂಡು ನೋಡ್ಬಿಡಿ, ಜಿಗಿ ಬಂದರೆ ಸಾಕು. ಸೊ ಉಂಡೆ ಥರ ಆದರೆ ಸಾಕು. ಸೊ ನೋಡ್ತಾ ಇದ್ದೀರಲ್ಲ, ಬರ್ಫಿ ಬಂದ್ಬಿಟ್ಟು ಫೈನಲ್ ಆಗಿ ಈ ಥರ ಬಂತು. ಎಷ್ಟು ಚೆನ್ನಾಗಿ ಬಂತು ಅಂದರೆ ಅತಿ ಬೇಗನೆ, ತುಂಬ ಟೇಸ್ಟಿಯಾಗಿ ಬಂದ್ಬಿಡ್ತು. ಸೊ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಂಗೆ